ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇನ್ನ ಫೇಕ್ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆ ದುರುಪಯೋಗ ತಡೆಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಮೃತರ ಹೆಸರಲ್ಲಿ ಹಣ ಪಡಿತಿದ್ದವರ ಆಟ ಇನ್ನು ಮುಂದೆ ನಡೆಯಲ್ಲ. ಫೇಕ್ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆ ದುರುಪಯೋಗ ತಡೆಗೆ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ. ಮೃತರ ಹೆಸರಲ್ಲಿ ಹಣ ಪಡಿತಿದ್ದವರ ಆಟ ಇನ್ ಮುಂದೆ ನಡೆಯಲ್ಲ. ಬೆಂಗಳೂರು ದಕ್ಷಿಣದ 12,719 ಮಹಿಳೆಯರು ಯೋಜನೆಯಿಂದ ಹೊರಕ್ಕೆ ಹಾಕಲಾಗಿದೆ. ಅಂದ್ರೆ ಯಾರೆಲ್ಲ ಫೇಕ್ ಐಡಿಗಳು ಇಟ್ಕೊಂಡಿದ್ರು ಅಥವಾ ಈ ಒಂದು ಯೋಜನೆಯನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ರು ಅಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳೋದಕ್ಕೆ ಸರ್ಕಾರ ಮುಂದಾಗಿದೆ. ಗೃಹಲಕ್ಷ್ಮಿ ಫಲಾನುಭವಿಗಳಲ್ಲಿ ಸುಮಾರು 6,624 ಮಂದಿ ಮಹಿಳೆಯರು ಮೃತಪಟ್ಟಿದ್ದಾರೆ. ಮೃತರ ಖಾತೆಗೂ ಕೂಡ 2,000 ರೂಪಾಯಿ ಹಣ ಏನಿದೆ ಗೃಹಲಕ್ಷ್ಮಿ ಹಣ ಅದು ಜಮೆ ಆಗ್ತಾ ಇತ್ತು. 4,800 ರೂಪಾಯಿ ತೆರಿಗೆ ಪಾವತಿದಾರರು ಕೂಡ ಫಲಾನುಭವಿಗಳ ಪಟ್ಟಿಯಲ್ಲಿ ಪತ್ತೆಯಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿದೆ. ಆಧಾರ್ ಸೀಡಿಂಗ್ ಮಾಡದ 1,295 ಮಂದಿಗೂ ಕೂಡ ಈ ಒಂದು ಗೃಹಲಕ್ಷ್ಮಿಯ ಹಣ ಏನಿದೆ ಅದರ ಸೌಲಭ್ಯ ಸಿಗ್ತಾ ಇತ್ತು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಪರಿಶೀಲನೆಯ ವೇಳೆ ಈ ಎಲ್ಲ ಅಕ್ರಮಗಳು ಬಯಲಾಗಿದೆ. ಸದ್ಯ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮೇಜರ್ ಸರ್ಜರಿಗೆ ಸರ್ಕಾರ ಮುಂದಾಗಿದೆ. ಸಿಎಂ ತವರು ಕ್ಷೇತ್ರ ಕನಕಪುರದಲ್ಲೇ ಅತಿ ಹೆಚ್ಚು ಮೃತ ಫಲಾನುಭವಿಗಳು ಪತ್ತೆಯಾಗಿದ್ದಾರೆ. 3,058 ಮೃತರ ಖಾತೆಗೆ ಜಮೆ ಆಗ್ತಾ ಇತ್ತು. ಆ ಒಂದು ಹಣವನ್ನ ವಾಪಸ್ ತೆಗೆದುಕೊಳ್ಳೋದಕ್ಕೆ ಕ್ರಮ. ಗೃಹಲಕ್ಷ್ಮಿ ಯೋಜನೆ ಅಕ್ರಮ ತಡೆಯೋದಕ್ಕೆ ಹೊಸ ಪ್ರಯತ್ನವನ್ನ ಸರ್ಕಾರದಿಂದ ಮಾಡಲಾಗ್ತಾ ಇದೆ. ಈಗ ಆಲ್ರೆಡಿ ರಾಜ್ಯದಲ್ಲಿ 1.30 ಕೋಟಿ ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದಾರೆ. ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಪಡೆಯೋದಕ್ಕೆ ಬಯೋಮೆಟ್ರಿಕ್ ಕಡ್ಡಾಯಗೊಳಿಸೋದಕ್ಕೆ ಪ್ಲಾನ್ ಆಗಿದೆ. ಹೆಬ್ಬೆಟ್ಟಿನ ಸ್ಕ್ಯಾನಿಂಗ್ ಅಥವಾ ಕಣ್ಣುಗಳ ಸ್ಕ್ಯಾನಿಂಗ್ ಮಾಡಿ ಅರ್ಹರನ್ನ ಯಾರಿಗೆ ಆ ಒಂದು ಸೌಲಭ್ಯ ತಲುಪಬೇಕು ಅಂತವ್ರು ಈಗ ಸೇಮ್ ಅನ್ನಭಾಗ್ಯ ಯೋಜನೆಯಲ್ಲಿ ಏನು ಕೊಡ್ತಾರಲ್ಲ ಅಕ್ಕಿ ಪಡಿತರ ಚೀಟಿ ಇಸ್ಕೊಂಡು ಕೊಡ್ಬೇಕಾದ್ರೆ ಅಲ್ಲಿ OTP ಅಥವಾ ಈ ಫಿಂಗರ್ ಪ್ರಿಂಟಿಂಗ್ ತಗೊಳ್ಳೋದು ಅದೇ ತರ ಸಿಸ್ಟಮ್ ತರಬೇಕು ಅಂತೇಳಿ ಬೆಂಗಳೂರುವನ್ನು ಗ್ರಾಮವನ್ನು ಸೇವಾ ಕೇಂದ್ರದಲ್ಲಿ ಬಯೋಮೆಟ್ರಿಕ್ ಅವಕಾಶ ಮಾಡಿಕೊಡೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಉಲ್ಲಾಸ್, ಸಹಜವಾಗಿ ಸರ್ಕಾರದ ಗ್ಯಾರಂಟಿಗಳ ದುರುಪಯೋಗ ಆಗ್ತಾ ಇದೆ ಅಂತೇಳಿ ಹಿಂದಿನಿಂದಲೂ ಕೂಡ ಚರ್ಚೆ ಆಗ್ತಾ ಇತ್ತು. ಬಟ್ ಈಗ ಇದನ್ನ ತಡೆ ಹಾಕೋದಕ್ಕೆ ಸರ್ಕಾರ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇದೆ? ಪ್ರಭು, ರಾಜ್ಯದಲ್ಲಿ ಸುಮಾರು 1,03,00,000 ಜನ ಗೃಹಲಕ್ಷ್ಮಿ ಯೋಜನೆಯನ್ನ ಫಲಾನುಭವಿಗಳಿದ್ದಾರೆ. ಪ್ರತಿ ತಿಂಗಳು ಮನೆ ಯಜಮಾನಿಗೆ 2,000 ಕೊಡುವಂತಹ ಈ ಒಂದು ಯೋಜನೆ ಈಗ ಮಿಸ್ಯೂಸ್ ಆಗ್ತಿದೆ ಅನ್ನುವಂತಹ ಒಂದು ಮಾಹಿತಿ ರಾಜ್ಯ ಸರ್ಕಾರಕ್ಕೆ ಸಿಕ್ಕಿದೆ. ಸೊ ಹೀಗಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಈ ಒಂದು ಮಿಸ್ಯೂಸ್ ಆಗ್ತಾ ಇದೆ, ಎಷ್ಟು ಪ್ರಮಾಣದಲ್ಲಿ ಮಿಸ್ಯೂಸ್ ಆಗ್ತಿದೆ ಅನ್ನುವಂಥ ನಿಟ್ಟಿನಲ್ಲಿ ಪರಿಷ್ಕರಣೆ ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದಿದೆ. ಸೊ ಮೊದಲ ಆರಂಭದಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳನ್ನು ಪರಿಷ್ಕರಣೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ.
ಅನ್ನುವಂಥದ್ದಾಗಿದೆ. ಈ ಒಂದು ಸಂದರ್ಭದಲ್ಲಿ ಒಂದೇ ಜಿಲ್ಲೆಯಲ್ಲಿ ಸುಮಾರು 12,000ಕ್ಕೂ ಹೆಚ್ಚು ಜನ ನಕಲಿ ಫಲಾನುಭವಿಗಳಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿದೆ. ಅಂದರೆ IT ಕಟ್ತಾ ಇರುವಂಥದ್ದಾಗಿರ್ಬೋದು, ಮತ್ತು ಮೃತಪಟ್ಟವರ ಹೆಸರಲ್ಲೂ ಕೂಡ ಪ್ರತಿ ತಿಂಗಳು 2,000 ರೂಪಾಯಿ ಹಣ ಹೋಗ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗಿದೆ. ಇನ್ನೊಂದು ಆತಂಕ ವಿಚಾರ ಏನಂತಂದರೆ CM ತವರು ಕ್ಷೇತ್ರ ಕನಕಪುರದಲ್ಲೇ ಅತಿ ಹೆಚ್ಚು ಅಂದರೆ 3,000ಕ್ಕೂ ಹೆಚ್ಚು ಜನ ನಕಲಿ ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪ್ರತಿ ತಿಂಗಳು 2,000 ರೂಪಾಯಿ ಪಡೀತಿದ್ದಾರೆ ಅನ್ನುವಂಥದ್ದನ್ನು ಈ ಒಂದು ತನಿಖೆ ವೇಳೆ ಬೆಳಕಿಗೆ ಬಂದಿದೆ. ಸೊ ಇದಕ್ಕೆ ಕಡಿವಾಣ ಹಾಕಬೇಕು. ಜೊತೆಗೆ ಕೇವಲ ಒಂದು ಜಿಲ್ಲೆ ಮಾತ್ರ ಅಲ್ಲ, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಇದೇ ರೀತಿಯಾಗಿ ನಕಲಿ ಫಲಾನುಭವಿಗಳ ಹಣವನ್ನು ಪಡೀತಿದ್ದಾರೆ ಅನ್ನುವಂತಹ ಮಾಹಿತಿ ಆಧಾರದ ಮೇಲೆ ಇದನ್ನು ಪರಿಷ್ಕರಣೆ ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದಿದೆ. ಸೊ ಹೀಗಾಗಿ ಬಯೋಮೆಟ್ರಿಕ್ ಅಥವಾ ಕಣ್ಣುಗಳ ಸ್ಕ್ಯಾನಿಂಗ್ ಅನ್ನು ಮಾಡೋದ್ರ ಮೂಲಕ ಅರ್ಹ ಫಲಾನುಭವಿಗಳಿಗೆ ಈ ರೀತಿಯಾದಂಥ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನು ಕೊಡಬೇಕು ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದಿದೆ. ಕೇವಲ ಗೃಹಲಕ್ಷ್ಮಿ ಮಾತ್ರ ಅಲ್ಲ, ಅನ್ನಭಾಗ್ಯ ಯೋಜನೆಯನ್ನು ಕೂಡ ಪರಿಷ್ಕರಣೆ ಮಾಡಬೇಕು ಅನ್ನುವಂಥ ಒಂದು ಮಾತುಗಳು ಸರ್ಕಾರದ ವಲಯದಲ್ಲಿ ಕೇಳಿಬರ್ತಾ ಇದೆ. ಅಂದರೆ ಬೆಂಗಳೂರನ್ನಾಗಿರ್ಬೋದು ಅಥವಾ ಗ್ರಾಮವನ್ನಾಗಿರ್ಬೋದು, ಈ ರೀತಿಯಾದಂಥ ಒಂದು ಸೆಂಟರ್ಗಳಲ್ಲಿ ಯಾರು ಫಲಾನುಭವಿಗಳೀಗ ಪ್ರತಿ ತಿಂಗಳು 2,000 ರೂಪಾಯಿ ಹಣವನ್ನು ಏನು ಪಡೀತಿದ್ದಾರೆ, ಅವರು ಮುಂಬರುವಂಥ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಣ ಅವರ ಖಾತೆಗೆ ಬರಬೇಕು ಅಂತಂದರೆ ಒಂದು ತಮ್ಮ ಇಂಪ್ರೆಷನ್ ಅನ್ನು ಕೊಡಬೇಕು ಅಥವಾ ಕಣ್ಣುಗಳ ಸ್ಕ್ಯಾನಿಂಗ್ ಅನ್ನು ಮಾಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕೊಟ್ಟಿರುವಂಥದ್ದು. ಒಂದು ವೇಳೆ ಯಾರು ಈ ರೀತಿಯಾದಂಥ ಒಂದು ಪ್ರೊಸೀಜರನ್ನು ಫಾಲೋ ಮಾಡಲಿಲ್ಲ ಅಂತಂದರೆ ಅವರಿಗೆ ಮುಂಬರುವಂಥ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ. ಯಾಕೆಂತಂದರೆ ಅವರು ನಕಲಿ ಫಲಾನುಭವಿ ಅನ್ನುವಂಥದ್ದು ಸರ್ಕಾರದ ಮಟ್ಟದಲ್ಲಿ ತೀರ್ಮಾನ ಮಾಡಿ ಅಂತಹ ಹೆಸರುಗಳನ್ನು ಪಟ್ಟಿಯಿಂದ ಕೈ ಬಿಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಸೊ ಹೀಗಾಗಿ ಯಾರೆಲ್ಲ ಫಲಾನುಭವಿಗಳಿದ್ದಾರೆ ಅವರು ಅರ್ಹ ಫಲಾನುಭವಿ ಆಗಬೇಕು ಅಂತಂದರೆ ಒಂದು ಸ್ಕ್ಯಾನಿಂಗನ್ನು ಮಾಡಿಸಿ ಅದರ ಪಟ್ಟಿಯನ್ನು ಪರಿಷ್ಕರಣೆ ಮಾಡಿಸ್ಕೋಬೇಕು ಅನ್ನುವಂತಹ ಒಂದು ಸೂಚನೆ, ಒಂದು ಸಲಹೆಯನ್ನು ಕೂಡ ರಾಜ್ಯ ಸರ್ಕಾರ ಕೊಟ್ಟಿರುವಂಥದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ಉಲ್ಲಾಸ್, ನೀವೆಲ್ಲ ಡೀಟೇಲ್ಸ್ಗಾಗಿ.